ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಇಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಎರಡು ಪತ್ರಿಕೆಗಳಿರ್ತವೆ. ಪೇಪರ್ 1ಗೆ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಇದರಲ್ಲಿ 50 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 100 ಅಂಕಗಳು. ಅದೇ ರೀತಿ ಪೇಪರ್ 2ನಲ್ಲಿ ಅದು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಯಾವ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಪಿ ಜಿಯನ್ನು ಕಂಪ್ಲೀಟ್ ಮಾಡಿರ್ತಾರಲ್ಲ ಆ ಒಂದು ವಿಷಯದ ಮೇಲೆ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಒಟ್ಟು 200 ಅಂಕಗಳು, ಒಟ್ಟು 300 ಅಂಕಗಳಿಗೆ ಕೆ ಸೆಟ್ 2026 ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ನೀವು ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ, ಖಾಸಗಿ, ಗವರ್ನಮೆಂಟ್, ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತಂದರೆ ಈ ಒಂದು ಕೆ ಸೆಟ್ ಎಲಿಜಿಬಿಲಿಟಿಯನ್ನು ನೀವು ಪಡೆದುಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಸಿಲೆಬಸ್ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಮತ್ತು ಕೆಲವು ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಕೇವಲ 2100ನಲ್ಲಿ ದೊರೀತಾ ಇದೆ. ಈ ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು ಕೆ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಆ್ಯಪ್ನಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ನೀವು ಆ್ಯಪ್ನಲ್ಲಿ ಕೆಲವು ಮೆಟೀರಿಯಲ್ ಫ್ರೀಯಾಗಿ ಕೂಡ ಇರ್ತದೆ, ನೀವು ಚೆಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಹಾಗಾದರೆ ಇವಾಗ ಪೇಪರ್ 1ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ಅನ್ನು ನೋಡೋಣ. ಸೊ ಇಲ್ಲಿ ಪೇಪರ್ 1 ಕರ್ನಾಟಕ ರಾಜ್ಯ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸೆಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸಿಲೆಬಸ್ ಅನ್ನು ಇಲ್ಲಿ ನೀಡಿದ್ದಾರೆ. ಸೊ ಸಿಲೆಬಸ್ ಅನ್ನು ಇಲ್ಲಿ ನೋಡೋದಾದ್ರೆ ಪೇಪರ್ 1ನ ಸಿಲೆಬಸ್ ಅನ್ನು ಮೊದಲನೇ ಇಲ್ಲಿ ಒಟ್ಟು 10 ಯೂನಿಟ್ಗಳಿದ್ದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಕಮ್ಯುನಿಕೇಷನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಪೀಪಲ್ ಆ್ಯಂಡ್ ಎನ್ವೈರ್ನ್ಮೆಂಟ್, ಹೈಯರ್ ಎಜುಕೇಷನ್ ಸಿಸ್ಟಮ್, ICT ಅಂತ. ಸೊ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ, ಬೋಧನಾ ಸಾಮರ್ಥ್ಯ ಅಂತ ಕರಿತೀವಿ. ಈ ಒಂದು ಯೂನಿಟ್ನಿಂದ ಒಟ್ಟು 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಒಟ್ಟು 10 ಅಂಕಗಳು. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಬರ್ಬೋದು ಅಂತಂದರೆ, ಮೊದಲನೇದು ಟೀಚಿಂಗ್ ಕಾನ್ಸೆಪ್ಟ್, ಆಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಒಂದು ಟೀಚಿಂಗ್ಗೆ ಸಂಬಂಧಪಟ್ಟಂತೆ ಅದರ ಅರ್ಥ ಆಗಿರ್ಬೋದು, ಅದರ ಒಂದು ಇತರ ಕಾನ್ಸೆಪ್ಟ್ಸ್ಗಳಾಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ಮಹತ್ವ ಆಗಿರ್ಬೋದು ಇತ್ಯಾದಿಗಳ ಮೇಲೆ ಪ್ರಶ್ನೆಗಳಿರ್ತವೆ. ಸೊ ಬೋಧನೆಯ ಉದ್ದೇಶಗಳಾಗಿರ್ಬೋದು, ಬೋಧನಾ ಹಂತಗಳು, ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಇದ್ದಾವೆ, ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿವೆ. ಸೊ ಬೋಧನೆಯ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಬೇಸಿಕ್ ರಿಕ್ವೈರ್ಮೆಂಟ್, ಬೋಧನಾ ಕಲಿಕಾ ಕಾರ್ಯಕ್ಕೆ ಯಾವೆಲ್ಲ ಅಂಶಗಳ ಅವಶ್ಯಕತೆ ಇದೆ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲ್ಸೆಂಟ್ ಲರ್ನರ್ಸ್, ಅಡಲ್ಟ್ ಲರ್ನರ್ಸ್. ಸೊ ಇವುಗಳನ್ನು ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತದೆ. ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳು, ಇದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು. ಸೊ ಬೋಧನಾ ಕಾರ್ಯದ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು? ಟೀಚರ್, ಲರ್ನರ್, ಸಪೋರ್ಟ್ ಮಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಸೊ ಇವೆಲ್ಲದ ಮೇಲೆ ಪ್ರಶ್ನೆಗಳು ಕೇಳಲಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್. ಸೊ ಮೆಥಡ್ಸ್ ಆಫ್ ಟೀಚಿಂಗ್ ಇದಾವೆ, ಟೀಚರ್ ಸೆಂಟರ್ಡ್ ಮೆಥಡ್ ಇದಾವೆ, ಲರ್ನರ್ ಸೆಂಟರ್ಡ್ ಮೆಥಡ್ ಇದಾವೆ, ಆಫ್ಲೈನ್ ಟೀಚಿಂಗ್, ಆನ್ಲೈನ್ ಟೀಚಿಂಗ್. ಸೊ ಆನ್ಲೈನ್ ಟೀಚಿಂಗ್ಗೆ ಬಂದಾಗ ಸ್ವಯಂ ಪ್ರಭಾ, ಮೂಕ್ಸ್. ಸೊ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಇದಾದ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್, ICT ಬೇಸ್ಡ್ ಮೆಥಡ್, ಇದ್ರ ಮೇಲೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇವ್ಯಾಲ್ಯೂಯೇಷನ್ ಎಲಿಮೆಂಟ್ಸ್ಗಳಾವು? ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್, ಸಮೇಟಿವ್, ಫಾರ್ಮೇಟಿವ್, ಕ್ರೈಟೇರಿಯನ್ ಬೇಸ್ಡ್ ಟೆಸ್ಟ್, ನಾರ್ಮ್ ರೆಫರೆನ್ಸ್ ಟೆಸ್ಟ್. ಸೊ ಇವೆಲ್ಲವರ ಮೇಲೆ ಪ್ರಶ್ನೆಗಳು ಇರ್ತವೆ. ಸೊ CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್,
ಆ್ಯಂಡ್ ನ್ಯೂ ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 5 ಪ್ರಶ್ನೆಗಳು 10 ಅಂಕಗಳು ಟೀಚಿಂಗ್ ಆಪ್ಟಿಟ್ಯೂಡ್ನಿಂದ. ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಒಂದು ಸರಿ ಥಿಯರಿಯನ್ನು ಓದ್ಕೊಳ್ಳಿ ಮತ್ತು ಜಾಸ್ತಿ MCQಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಸೆಕೆಂಡ್ ಯೂನಿಟ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಕೂಡ ಸೇಮ್, ಇಲ್ಲಿ ಕೂಡ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 10 ಅಂಕಗಳು. ಸೊ ಇಲ್ಲಿ ರಿಸರ್ಚ್ನ ಮೀನಿಂಗ್ ಆಗಿರ್ಬೋದು, ಟೈಪ್ಸ್ ಆಫ್ ರಿಸರ್ಚ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ನಲ್ಲಿ ಪಾಸಿಟಿವಿಸಮ್ ಅಂದರೆ ಏನು, ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚ್, 2 ಅಪ್ರೋಚ್ಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಹೆಚ್ಚಾಗಿ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರೋ ಚಾನ್ಸಸ್ ಇರುತ್ತೆ. ಇದಾದ ನಂತರ ಮೆಥಡ್ಸ್ ಆಫ್ ರಿಸರ್ಚ್, ಇಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್, ದೆನ್ ಕ್ವಾಂಟಿಟೇಟಿವ್ ರಿಸರ್ಚ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್ ಇವುಗಳ ಮೇಲೆ ಪ್ರಶ್ನೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಮೇಲೆ UGC ನೆಟ್ನಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇರ್ತವೆ, ಫಾರ್ಮ್ಯಾಟ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್, ಇದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ರಿಸರ್ಚ್ ಎಥಿಕ್ಸ್ನ ಮೇಲೆ ಪ್ರಶ್ನೆಗಳು ಬರ್ತವೆ. ಒಟ್ಟು 5 ಪ್ರಶ್ನೆಗಳು 10 ಅಂಕಗಳು. ನೆಕ್ಸ್ಟ್ ಥರ್ಡ್ ಯೂನಿಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಷನ್ ಅಂತ. ಸೊ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಪ್ಯಾಸೇಜನ್ನು ಓದಿಕೊಂಡು ಅದಕ್ಕೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ 5 ಪ್ರಶ್ನೆಗಳಿಗೆ 10 ಅಂಕಗಳು. ಸೊ ಇದಾದ ನಂತರ ಫೋರ್ತ್ ಯೂನಿಟ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಯೂನಿಟ್. ಸೊ ಕಮ್ಯುನಿಕೇಷನ್ ಯೂನಿಟ್ನಲ್ಲಿ ಕಮ್ಯುನಿಕೇಷನ್ನ ಮೀನಿಂಗ್, ಸಂವಹನದ ಅರ್ಥ, ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಫಾರ್ಮಲ್, ಇನ್ಫಾರ್ಮಲ್, ಗ್ರೇ ಪಾಯಿಂಟ್ ಕಮ್ಯುನಿಕೇಷನ್, ಹಾರಿಜಾಂಟಲ್, ವರ್ಟಿಕಲ್, ದೇರ್ ಆರ್ ವೇರಿಯಸ್ ಟೈಪ್ಸ್, ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತವೆ. ಕ್ಯಾರೆಕ್ಟರಿಸ್ಟಿಕ್ಸ್, ಸಂವಹನದ ಗುಣಲಕ್ಷಣಗಳ ಮೇಲೆ ಕಮ್ಯುನಿಕೇಷನ್ಗಳು ಬರ್ತವೆ. ಇಫೆಕ್ಟಿವ್ ಕಮ್ಯುನಿಕೇಷನ್, ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಸೊ ಇದಾದ ನಂತರ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಪರಿಣಾಮಕಾರಿ ಸಂವಹನಕ್ಕೆ ಪ್ರಭಾವ ಬೀರುವ ಅಂಶಗಳು. ಮಾಸ್ ಮೀಡಿಯಾ ಮೇಲೆ ಪ್ರಶ್ನೆಗಳು ಬರ್ತವೆ, ಸೊಸೈಟಿ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಒಟ್ಟು 5 ಪ್ರಶ್ನೆಗಳು 10 ಅಂಕಗಳು. ಸೊ ಅದೇ ರೀತಿಯಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್, ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಹೆಚ್ಚಾಗಿ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್, ರಿಲೇಷನ್ಶಿಪ್ಸ್ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಫ್ರಾಕ್ಷನ್ ಆಗಿರ್ಬೋದು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ರೇಷಿಯೋ, ಪ್ರಪೋರ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್, ಯಾವರೇಜ್ ಇತ್ಯಾದಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಒಟ್ಟು ಈ ಯೂನಿಟ್ನಿಂದ ಕೂಡ 5 ಪ್ರಶ್ನೆಗಳು 10 ಅಂಕಗಳು. ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್. ಸೊ ಇಲ್ಲಿ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ ಫಾರ್ಮ್ಸ್, ಸ್ಟ್ರಕ್ಚರ್ ಆಫ್ ಕ್ಯಾಟಗರಿಕಲ್ ಪ್ರಪೋಸಿಷನ್, ಮೋಡ್, ಫಿಗರ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಪ್ಯಾಲಸೀಸ್, ಯೂಸಸ್ ಆಫ್ ಲ್ಯಾಂಗ್ವೇಜ್, ಕೊನೋಟೇಷನ್, ಡಿನೋಟೇಷನ್ಸ್, ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ಪ್ರಶ್ನೆ ಖಂಡಿತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಡಿಸ್ಟಿಂಗ್ವಿಶಿಂಗ್ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್ ಮೇಲೆ ಪ್ರಶ್ನೆ ಇರುತ್ತೆ, ಅನಾಲಜಿ ಮೇಲೆ ಪ್ರಶ್ನೆ ಇರುತ್ತೆ, ವೆನ್ ಡಯಾಗ್ರಾಮ್ ಮೇಲೆ ಪ್ರಶ್ನೆ ಇರುತ್ತೆ, ಇಂಡಿಯನ್ ಲಾಜಿಕ್ ಮೇಲೆ ಪ್ರಶ್ನೆಗಳಿರುತ್ತೆ, ಈ ಮೀನ್ಸ್ ಆಫ್ ನಾಲೆಜ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಪ್ರಮಾಣಸ್ ಅಂತ ಇದ್ದಾವೆ, ಪರ್ಸೆಪ್ಷನ್, ಇನ್ಫರೆನ್ಸ್, ಕಂಪ್ಯಾರಿಸನ್, ವರ್ಬಲ್ ಟೆಸ್ಟಿಮನಿ, ಇಂಪ್ಲಿಕೇಶನ್, ನಾನ್ ಅಪ್ರಿನ್ಷನ್. ಸೊ ಸ್ಟ್ರಕ್ಚರ್ ಆಫ್ ಕೈಂಡ್ಸ್ ಆಫ್ ಅನುಮಾನ, ವ್ಯಾಪ್ತಿ, ಹೆತ್ಪ್ರವಾಸ್ ಇವುಗಳ ಮೇಲೆ ಪ್ರಶ್ನೆಗಳು ಕೇಳಲಾಗುತ್ತೆ. ಸೊ ಇಲ್ಲಿ ಕೂಡ ಲಾಜಿಕಲ್ ರೀಸನಿಂಗ್ನಿಂದ ಒಟ್ಟು 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ, 10 ಅಂಕಗಳು. ಸೊ ಅದೇ ರೀತಿಯಾಗಿ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಒಂದು ಡಯಾಗ್ರಾಮನ್ನು ಕೊಡ್ತಾ ಇದ್ರು, ಬಾರ್ ಚಾರ್ಟ್ ಆಗಿರ್ಬೋದು, ಪೈ ಡಯಾಗ್ರಾಮ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಆಗಿರ್ಬೋದು, ಈ ರೀತಿ ಕೊಟ್ಟು ಅದ್ರ ಮೇಲೆ 5 ಪ್ರಶ್ನೆಗಳನ್ನ ಕೊಡ್ತಾ ಇದ್ರು. ಬಟ್ ಇವಾಗ ಇಂಡಿವಿಜುವಲ್ ಆಗಿ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಆದ್ರೂ ಕೂಡ ಇಲ್ಲಿ ನೀವು ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್ ಮೇಲೆ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಇದ್ರ ಮೇಲೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಹೆಚ್ಚಾಗಿ ಪರ್ಸೆಂಟೇಜ್ ಆಗಿರ್ಬೋದು, ಪ್ರಪೋರ್ಷನ್ ಆಗಿರ್ಬೋದು, ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂತ ಕರಿತೀವಿ. ಇಲ್ಲಿ ಜನರಲ್ ಅಬ್ರಿವೇಷನ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೋರ್ಸ್ ಇದಾದ ನಂತರ ಜನರಲ್ ಅಬ್ರಿವೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ, ICT ಟರ್ಮಿನಾಲಜಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆ್ಯಂಡ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಂಟ್ರಾನೆಟ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಮೇಲ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಡಿಯೋ ಕಾನ್ಫರೆನ್ಸಿಂಗ್, ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳಿರ್ತವೆ. ಸೊ ಇತ್ತೀಚೆಗೆ ಬಂದ ಡಿಜಿಟಲ್ ಇನಿಷಿಯೇಟಿವ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ICT ಆ್ಯಂಡ್ ಗವರ್ನೆನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್. ಸೊ ಇಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಕುರಿತು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮೇಲೆ ಪ್ರಶ್ನೆಗಳಿರ್ತವೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹ್ಯೂಮನ್ ಆ್ಯಂಡ್ ಎನ್ವೈರ್ಮೆಂಟ್ ರಿಲೇಷನ್ ಮೇಲೆ ಪ್ರಶ್ನೆಗಳಿರ್ತವೆ. ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್,
and their impact on the environment. Next, ಕೆಲವೊಂದು environmental issues, local, regional, global level, such as air pollution, water pollution, soil pollution, noise pollution, climate change, socio-economic and political dimension. ಸೊ ಇವುಗಳ ಮೇಲೆ ಪ್ರಶ್ನೆಗಳಿರ್ತವೆ. ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್, ನ್ಯಾಚುರಲ್ ಅಂಡ್ ಎನರ್ಜಿ ರಿಸೋರ್ಸ್ ಮೇಲೆ ಪ್ರಶ್ನೆಗಳಿರ್ತವೆ. ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ, ಸಾಯಿಲ್, ಹೈಡ್ರೋ, ಜಿಯೋಥರ್ಮಲ್, ಬಯೋಮಾಸ್, ನ್ಯೂಕ್ಲಿಯರ್ ಅಂಡ್ ಫಾರೆಸ್ಟ್. ನೆಕ್ಸ್ಟ್ ನ್ಯಾಚುರಲ್ ಹಜಾರ್ಡ್ಸ್ ಅಂಡ್ ಡಿಸಾಸ್ಟರ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದಾದ ನಂತರ ಕೊನೆಗೆ ಎನ್ವೈರ್ನ್ಮೆಂಟ್ ಪ್ರೊಟೆಕ್ಷನಲ್ ಆ್ಯಕ್ಟ್ 1986 ಆಗಿರ್ಬೋದು, ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮಿಟ್, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್. ಇದರ ಜೊತೆಗೆ ಇನ್ನೂ ಇದಕ್ಕೆ ಈ ಒಂದು ಎನ್ವೈರ್ಮೆಂಟ್ಗೆ ಸಂಬಂಧಿಸಿದ ಉಳಿದ ಎಲ್ಲ ಆ್ಯಕ್ಟ್ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಒಟ್ಟು ಇಲ್ಲಿ 5 ಪ್ರಶ್ನೆಗಳು ಕೇಳಲಾಗುತ್ತೆ, 10 ಅಂಕಗಳು. ಇದಾದ ನಂತರ ಕೊನೆಗೆ ಹೈಯರ್ ಎಜುಕೇಷನ್ ಸಿಸ್ಟಮ್, ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಅನ್ಸೆಂಟ್ ಇಂಡಿಯಾ, ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ ಮೇಲೆ ಪ್ರಶ್ನೆ ಕೇಳಲಾಗುತ್ತೆ. ಪ್ರೊಫೆಷನಲ್, ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ವ್ಯಾಲ್ಯೂ ಎಜುಕೇಷನ್ ಮೇಲೆ ಪ್ರಶ್ನೆಗಳಿರ್ತವೆ. ಎನ್ವೈರ್ನ್ಮೆಂಟ್ ಎಜುಕೇಷನ್ ಮೇಲೆ ಪ್ರಶ್ನೆಗಳಿರ್ತವೆ. ಪಾಲಿಸೀಸ್, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಶ್ನೆಗಳನ್ನ ಇರ್ತವೆ. ಇಲ್ಲಿ ಕೂಡ 5 ಪ್ರಶ್ನೆಗಳು, 10 ಅಂಕಗಳು. ಸೊ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನ ನೀಡಲಾಗುತ್ತೆ. ಸೊ ಒಟ್ಟು 10 ಯೂನಿಟ್ಗಳಿದ್ದಾವೆ. ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳಂತೆ ಒಟ್ಟು 50 ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೇಳಲಾಗುತ್ತೆ. ಸೊ ಈ ರೀತಿಯಾಗಿ ಇದು KSET ಪೇಪರ್ 1ಗೆ ಸಂಬಂಧಿಸಿದ ಸಿಲೆಬಸ್ ಆಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಪೇಪರ್ 1ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಈ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸನ್ನು ಜಾಯಿನ್ ಆದರೆ ಕಂಪ್ಲೀಟ್ ಎಲ್ಲ ಯೂನಿಟ್ಗಳಿಗೆ ಸಂಬಂಧಿಸಿದ ಥಿಯರಿ ಲೆಕ್ಚರ್ಸನ್ನು ಕೊಡ್ತೀವಿ. ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತೀವಿ. ನೋಟ್ಸನ್ನು ನೀಡ್ತೀವಿ. 5000+ MCQs PDF ಅನ್ನು ಕೊಡ್ತೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಕೂಡ ಕೊಡ್ತೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಕೇವಲ 2100ನಲ್ಲಿ ದೊರೀತಾ ಇದೆ. ಸೊ ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಸೊ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ, ನಂತರ ಸ್ಟೋರ್ ಅಂತ ಇರುತ್ತೆ. KSET ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.